ನಾಲ್ಕು ತೇರು ನರಸಿಂಹನೇ ಕಾದು. ನಮಸ್ಕಾರ ಮ್ಯಾನೇಜರೇ. ಹಾ ಶೂ, ಈ ಕಡೆ ಹೊರಟಿರಲ್ಲ. ಏನಿಲ್ಲ ಮ್ಯಾನೇಜರೇ, ಹೊಲದ ಕಡೆಗೆ ಹೊಂಟಿದ್ದೆ. ಮ್ಯಾನೇಜರೇ, ನಿಮ್ಮ ಗೌಡರು ನಮ್ಮ ತಂದೆಯವರ ಮಾಡಿದ ಸಾಲಕ್ಕೆ ನಮ್ಮ ಮನೆಯ ಮೇಲೆ ಕಣ್ಣು ಹಾಕಿದ್ದಾರೆ. ಅದಕ್ಕೆ ನೀವು ಹೇಗಾದರೂ ಮಾಡಿ ನಮ್ಮ ಮನೆಯನ್ನು ಉಳಿಸಿಕೊಡಿ ಮ್ಯಾನೇಜರೇ, ನಿಮಗೆ ಪುಣ್ಯ ಬರ್ತದೆ. ನೋಡಿಸು, ನಿನ್ನ ಮನೆಯ ಮೇಲೆ ನಿನಗೆ ಎಷ್ಟು ಅಭಿಮಾನವಿದೆಯೋ ಹಾಗೆ ನಮ್ಮ ಗೌರವ ಕೊಟ್ಟರು ಹಣದಲ್ಲಿ ಅಷ್ಟೇ ಅಭಿಮಾನವಿದೆ. ಈಗ ನಮ್ಮ ಗೌಡರು ಏನೇ ಹೇಳಿದ್ರು ಕೇಳುವುದಿಲ್ಲ. ಯಾಕಂದ್ರೆ ಒಂದೇ ಗುರಿ, ಒಂದೇ ಬಾಣ. ಮ್ಯಾನೇಜರೇ, ನೀವು ಬಿಡುವ ಬಾಣಕ್ಕೆ ನಮ್ಮ ಸಂಸಾರ ಛಿದ್ರವಾಗುತ್ತಿದೆ. ನಾನು ಏಕೆ ನಿಮ್ಮನ್ನು ಈ ರೀತಿಯಾಗಿ ಬೇಡಿಕೊಳ್ಳುತ್ತೇನೆ ಎಂದರೆ, ಆ ಮನೆಯಲ್ಲಿ ನಮ್ಮ ತಂದೆ ನ್ಯಾಯ ನೀತಿ ಧರ್ಮದಿಂದ ಬಾಳಿ ಬದುಕಿದ ಮನೆ. ಅದಕ್ಕಾಗಿ ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ನೋಡು ಶಿವು, ನಿಮ್ಮ ತಂದೆ ನ್ಯಾಯ ನೀತಿ ಧರ್ಮದಿಂದ ನಡೆದಿದ್ದಾರಂತ ಹೇಳ್ತಾ ಇದೆಯಲ್ಲ, ಅವರ ಮರ್ಯಾದೆಯನ್ನ ಬೀದಿ ಪಾಲು ಮಾಡುತ್ತಿದ್ದಾನೆ ನನ್ನ ತಮ್ಮ.